ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ನಮ್ಮ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬಿಸಿಬೇಳೆಬಾತ್ನೊಂದಿಗೆ. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಅಂದರೆ ಅದು ಬಿಸಿಬೇಳೆಬಾತ್ ಅಂತ ಹೇಳ್ಬೋದು. ಅಷ್ಟು ರುಚಿ ಅದ್ಭುತವಾಗಿರುತ್ತದೆ. ಒಂದು ಕುಕ್ಕರ್ಗೆ ನಾನು 2 ಲೋಟ ಮನೆಯಲ್ಲಿ ಬಳಸುವಂತಹ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. 1 ಲೋಟ ಬೇಳೆ ಅಂದರೆ ತೊಗರಿಬೇಳೆ 1 ಲೋಟ, ಅರ್ಧ ಲೋಟ ಹೆಸರುಬೇಳೆಯನ್ನು ಹಾಕಿದ್ದೀನಿ. ಬೇಳೆಕಾಳುಗಳನ್ನು ಅಕ್ಕಿಯನ್ನು ಚೆನ್ನಾಗಿ 2-3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಅದಾದ ನಂತರ ಹೆಚ್ಚಿರೋ ಅಂತಹ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಳ್ತೀನಿ. ನಿಮಗೆ ಬೇಕು ಅಂತಂದರೆ ಹಸಿ ಬಟಾಣಿ, ನೆನೆಸಿದ ಬಟಾಣಿ ಅಥವಾ ಫ್ರೋಝನ್ ಬಟಾಣಿಯನ್ನು ಸಹ ಬಳಸ್ಬೋದು. ನಾನು ಮರೆತು ಬಿಟ್ಟು ಹಾಗೆ ಬೇಯೋದಕ್ಕೆ ಹಾಕಿದ್ದೀನಿ. ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿ ಅಥವಾ ಬೇಳೆಗೆ 3 ಲೋಟ ನೀರಿನ ಪ್ರಮಾಣ. ಸೊ ನಾನಿಲ್ಲಿ ಅಂದಾಜಲ್ಲಿ 1.5 ಲೀಟರ್ ನೀರನ್ನು ಬಳಸಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾವು ಆಮೇಲೆ ಕೊಬ್ಬರಿಯನ್ನು ರುಬ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿದರೆ ಅದು ಟೇಸ್ಟ್ ಹೋಗುತ್ತೆ. ಸೊ ಹಾಗಾಗಿ ಬೇಯಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ. ಕುಕ್ಕರ್ನಲ್ಲಿ ಇಟ್ಟ ನಂತರ ಮಧ್ಯಮ ಪ್ರಮಾಣದ ಉರಿಯಲ್ಲಿ ಅಥವಾ ಹೈ ಫ್ಲೇಮಲ್ಲಿ 1 ವಿಷಲ್ ಸಾಕು. 2-3 ವಿಷಲ್ ಹೊಡೆಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಟೇಸ್ಟ್ ಕೆಟ್ಟೋಗುತ್ತೆ. ಒಗ್ಗರಣೆಗೆ ನಾವಿಲ್ಲಿ ನೋಡಿ ಒಂದು 10-15 ಹೆಸರು ಕರಿಬೇವು, 1 ಕ್ಯಾಪ್ಸಿಕಮ್, 1 ಈರುಳ್ಳಿ, 1 ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡಲಿಕ್ಕೆ ರುಬ್ಬಲಿಕ್ಕೆ ಕೊಬ್ಬರಿ ಒಂದು ಅರ್ಧ ಹೋಳಿಗೆ ಹಸಿ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ. ಬಿಸಿಬೇಳೆಬಾತ್ ಪೌಡರ್ 2 ಟೀ ಸ್ಪೂನ್ ಬಿಸಿಬೇಳೆಬಾತ್ ಪೌಡರ್, ಖಾರದ ಪುಡಿ ಇದಿಷ್ಟು. ಬಿಸಿಬೇಳೆಬಾತ್ ಪೌಡರ್ ಆಗಿರ್ಬೋದು, ಖಾರದ ಪುಡಿಯಲ್ಲೇ ಆಗಿರ್ಬೋದು, ಮನೆಯಲ್ಲೇ ನಾವೇ ಮಾಡಿ ಮಾರ್ತಾಯಿದ್ದೀವಿ. ಹೋಮ್ ಮೇಡ್ ಪ್ರಾಡಕ್ಟ್ಸ್, ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ. ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನಾವು ನಿಮಗೆ ಆರ್ಡರನ್ನು ಥ್ರೂ ಔಟ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ. ನೋಡಿ, ಜಾರಿಗೆ ಕೊಬ್ಬರಿ ಮತ್ತು ಬಿಸಿಬೇಳೆಬಾತ್ ಪೌಡರ್ 2 ಟೀ ಸ್ಪೂನ್ ಬಿಸಿಬೇಳೆಬಾತ್ ಪೌಡರನ್ನು ಬಳಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಳ್ತೀವಿ. ಇನ್ನೊಂದು ಪಾತ್ರೆಯಲ್ಲಿ ಒಲೆ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ಬಳಸ್ತಾ ಇದ್ದೀನಿ. ಅದಾದ ನಂತರ ಇವು ಚಟಪಟ ಅಂದ್ರೇ ನಿಮಗೆಲ್ಲ ಗೊತ್ತಿರ್ಬೋದು. ಸಾಸಿವೆ ಚಟಪಟ ಅಂದ ನಂತರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವು ಚಟಪಟ ಅನ್ನಲಿಲ್ಲ ಅಂದರೆ ಕಹಿ ಕಹಿಯಾಗಿ ಅಡುಗೆಯ ಟೇಸ್ಟೇ ಕೆಟ್ಟೋಗುತ್ತೆ ಅಂತಂದೇ ಹೇಳ್ಬೋದು. ಸೊ ಚಟಪಟ ಅನ್ನೋವರೆಗೂ ಬಿಟ್ಟಾದ ನಂತರ ಜೀರಿಗೆಯನ್ನು ಹಾಕ್ಕೊಳ್ತೀವಿ. ನೋಡಿ, ಅದು ಸಹ ಚಟಪಟ ಅನ್ನುತ್ತೆ. ಅದಾದ ನಂತರ ಒಂದು ಚಿಟಿಕೆಯಷ್ಟು ಹಿಂಗನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ ಅಡುಗೆಗೆ. ಯಾವುದೇ ಅಡುಗೆಗೆ ಹಿಂಗು ಹಾಕಿದರೆ ತುಂಬ ಅದ್ಭುತವಾಗಿರುತ್ತೆ ರುಚಿ. ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕಿದ ನಂತರ ಹೆಚ್ಚಿಟ್ಕೊಂಡಿದ್ವಲ್ಲ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಅದು ಹೆಂಗೆ ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು. ನೀವು ಬೇಯ್ತಾ ಇಲ್ಲ, ತುಂಬ ಉರಿ ಫ್ಲೇಮ್ ಕಡಿಮೆ ಆಗುತ್ತೆ, ಎಣ್ಣೆ ಜಾಸ್ತಿ ಬೇಕು ಅಂದರೆ ದಯವಿಟ್ಟು ಎಣ್ಣೆ ಜಾಸ್ತಿ ಬಳಸಬೇಡಿ. ಅದರ ಬದಲಾಗಿ ನೀವು ಈ ಪಾತ್ರೆಗೆ ಒಂದು ತಟ್ಟೆಯನ್ನು ಮುಚ್ಚಿ 2-3 ನಿಮಿಷ ಕೈ ಬಿಟ್ಟರೆ ಈರುಳ್ಳಿ ಸ್ವಲ್ಪ ಎಣ್ಣೆ ಇದ್ದರೂ ಸಹ ತುಂಬ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಬೆಂದ್ಕೊಳ್ಳುತ್ತೆ. ನೋಡಿ, ನಾನು ತಟ್ಟೆ ಮುಚ್ಚಿ ಬೇಯಿಸಿ ತೆಗೆದಾದ ನಂತರ ಬಟಾಣಿ ಏನು ನೆನೆಸಿಟ್ಟಿದ್ನಲ್ಲ ಆ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿಯನ್ನು ಹಾಕಿ ಅದಕ್ಕೆ ಉಪ್ಪನ್ನು ಹಾಕಿ 1-2 ನಿಮಿಷ ಈರುಳ್ಳಿ ಮತ್ತು ಬಟಾಣಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಎಲ್ಲ ಸೇರಿ ಆಮೇಲೆ ಹಾಕ್ಕೊಳ್ಳೋಣ ಅಂತಂದೇಳಿ ಬಟಾಣಿಯನ್ನು 1-2 ಮಿಕ್ಸ್ ಚೆನ್ನಾಗಿ ಕೊಟ್ಟಾದ ನಂತರ ನಾವೇನು ಹೆಚ್ಚಿಟ್ಕೊಂಡಿದ್ದಂತಹ ಟೊಮೆಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಅದು ಎಲ್ಲ ಲಾಸ್ಟಿಗೆ ಹಾಕ್ಬೋದು, ಬಟ್ ಉಪ್ಪು ಹಾಕಿನೇ ಬೇಯಿಸ್ಕೊಳ್ಳಿ. ಯಾಕೆ ಅಂತಂದರೆ ಉಪ್ಪು ಹಾಕೋದ್ರಿಂದ ತರಕಾರಿ ತುಂಬ ಮೆತ್ತಗೆ ಬೇಯುತ್ತೆ. ಬೇಗ ಸ್ವಲ್ಪ ಎಣ್ಣೆ ಇದ್ರೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಬೇಗ ಬೇಯುತ್ತೆ, ಅನ್ನೋದು ಟೈಮ್ ಉಳಿಯುತ್ತೆ ಅಂತಂದೇಳಿ ನಾವು ಉಪ್ಪನ್ನು ಬಳಸ್ತೀವಿ. ನೋಡಿ, ಇಲ್ಲಿ ನಾನು ನೆನೆಸಿಟ್ಟಿರೋಂತಹ ಹುಣಸೆ ಹಣ್ಣನ್ನು ರಸವನ್ನು ತೆಗೆದುಕೊಳ್ತಾ ಇದ್ದೀನಿ. 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ತುಂಬ ಹುಳಿ ಇತ್ತು ಅಂದರೆ ಕಡಿಮೆನೂ ತೊಗೊಳ್ಬೋದು. ಯಾಕೆಂದರೆ ಈ ಟೊಮೆಟೊ ಜಾಸ್ತಿ ಬಳಸಿದ್ವಿ ಅಂದರೆ, ಜವಾರಿ ಟೊಮೆಟೊ ಅದರಲ್ಲೂ ಬಳಸಿದ್ವಿ ಅಂದರೆ ಹುಳಿ ಇರುತ್ತೆ. ಸೊ ಹಾಗಾಗಿ ಕಡಿಮೆ ಟೊಮೆಟೊ ಬಳಸಿ. ಇಲ್ಲ ಸ್ವಲ್ಪ ಹುಳಿ ಕಡಿಮೆ ಇದೆ ಅಂದರೆ ಜಾಸ್ತಿ ಹುಣಸೆ ಹಣ್ಣಾದ್ರೂ ನಡೆಯುತ್ತೆ. ಹುಣಸೆಹಣ್ಣಿನ ರಸ ಏನು ಹಿಂಡಿದ್ವಲ್ಲ ಅದು ಚೆನ್ನಾಗಿ ಕುದಿಬೇಕು. ಅದಕ್ಕೋಸ್ಕರ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಬೆಲ್ಲ, ಯಾಕೆಂದರೆ ಹುಣಸೆಹಣ್ಣಿನ ರುಚಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲವನ್ನು ಯೂಸ್ ಮಾಡ್ತೀವಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ನಾವು ಹುಳಿಯನ್ನು ಕರೆಕ್ಟಾಗಿ ಹಿಂಡ್ಕೊಂಡಿದ್ದೀವಿ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಜಾಸ್ತಿ ಬೇಕು ಬೆಲ್ಲ ಅಂದರೆ 1 ಟೀ ಸ್ಪೂನ್ವರೆಗೂ ಸಹ ಬಳಸ್ಬೋದು. ಜಾಸ್ತಿ ಬಳಸೋದಕ್ಕೆ ಹೋಗ್ಬೇಡಿ, ಸಿಹಿ ಆಗುತ್ತೆ. ಸಿಹಿ ಆದರೆ ತಿನ್ನೋದಕ್ಕೆ ರುಚಿ ಇರೋದಿಲ್ಲ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ತಟ್ಟೆ ಮುಚ್ಚಿ ಬೇಯಿಸಿದ್ದೀವಿ. ಈ ಕಡೆ ನಾವು ಒಂದೇ ವಿಷಲ್ ತೆಗೆದುಕೊಂಡಿರೋದು. ಅನ್ನ ಆಗಿರ್ಬೋದು, ಬೇಳೆ ತರಕಾರಿ ಕಾಳುಗಳಾಗಿರ್ಬೋದು ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಂದಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಅನ್ನ ಉದುರು ಅದೇ ರೀತಿ ಕಾಣಿಸುತ್ತೆ. ಬೇಳೆ ಕಾಳುಗಳೆಲ್ಲ ಹದವಾಗಿ ಬೆಂದಿದ್ದಾವೆ, ತರಕಾರಿನೂ ಸಹ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಬೆಂದಿರುತ್ತೆ. ಸೊ ಒಂದೇ ವಿಷಲ್ ಸಾಕು, ಅಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡಿ, ನಾವು ಆಗಲೇ ರುಬ್ಬಿಕೊಂಡಿದ್ವಲ್ಲ ಆ ಮಸಾಲೆಯನ್ನು ಹಾಕ್ತಾ ಇದ್ದೀವಿ.
ಹುಣಸೆಹಣ್ಣಿನ ರಸ ಚೆನ್ನಾಗಿ ಕುದ್ದಿರಬೇಕು ಇದನ್ನು ಹಾಕೋದಕ್ಕೆ ಮುಂಚೆ, ಯಾಕೆಂದರೆ ಅದರ ಫ್ಲೇವರು ಇದನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಅದು ಕುದ್ದಿಲ್ಲ ಅಂದರೆ ಅದರಲ್ಲಿ ಇರೋಂತಹ ಒಂದು ಕಟು ಹುಳಿತನ ಟೇಸ್ಟ್ ಕೆಡಿಸುತ್ತೆ ಅಂತಂದೇ ಹೇಳ್ತೀನಿ. ಚೆನ್ನಾಗಿ ಕುದ್ದಿತ್ತು ಅಂದರೆ ಮೈಲ್ಡ್ ಆಗಿರುತ್ತೆ. ಅದು ಈ ಮಿಶ್ರಣವನ್ನು ರುಬ್ಬಿದ ಮಿಶ್ರಣ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದು ಮಿಶ್ರಣ ಕುದ್ದ ನಂತರ ನಾವೇನು ಮಾಡ್ತೀವಿ, ಬೇಯಿಸಿಟ್ಕೊಂಡಿದ್ದಂತಹ ಮಿಶ್ರಣವನ್ನು ತರಕಾರಿ, ಅಕ್ಕಿ, ಬೇಳೆಕಾಳುಗಳನ್ನು ಹಾಕ್ತೀವಿ. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು 1-2 ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಿಮಗೆ ಇಲ್ಲ ಸರಿ ಹೋಗಲ್ಲ ಅಂತಂದರೆ ತಟ್ಟೆ ಮುಚ್ಚಿ ಕೈ ಬಿಡಿ, ಒಂದು ಲೋ ಫ್ಲೇಮಲ್ಲಿ ಇಟ್ಟು, ಇಲ್ಲ ಅಂತಂದರೆ ನೀವೇನು ಮಾಡೋದು ಹೈ ಫ್ಲೇಮಲ್ಲೇ ಇಡ್ಬೋದು. ಆದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಒಂದು ನೆನ್ಬಿಡಿ, ತಳ ಹಿಡಿದ್ಬಿಡುತ್ತೆ. ಯಾಕೆಂದರೆ ಬೇಳೆಕಾಳುಗಳು ಕೊಬ್ಬರಿ ಇರೋದರಿಂದ ಗಟ್ಟಿಯಾಗಿ ತಳ ಬೇಗ ಹಿಡಿಯುತ್ತೆ. ಮಿಕ್ಸ್ ಮಾಡ್ತಾನೆ ಇರಬೇಕು, ತಳದ ಹಿಡಿದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀವು ನೆನಪಿನಲ್ಲಿರ್ಬೋದು, ನಾವು ಕೇವಲ ಹಾಕಿದ್ದು ಈರುಳ್ಳಿ ಟೊಮೆಟೊಗೆ ಮಾತ್ರ ಉಪ್ಪನ್ನು, ಸೊ ಬೇಳೆಕಾಳುಗಳಿಗೆ ಉಪ್ಪು ಹಾಕಿಲ್ಲ. ಈಗ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು 2 ಕುದಿ ಕುದಿಸಿ ಮೇಲೆ ಕೊತ್ತಂಬರಿ, ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿಯಿಂದ ಗಾರ್ನಿಷಿಂಗ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು 2-3 ನಿಮಿಷ ಕುದಿಸಿದ್ರೆ ರುಚಿಯಾದಂತಹ ಅದ್ಭುತವಾದಂತಹ ಫ್ಲೇವರ್ಫುಲ್ ಆಗಿರುವಂತಹ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ, ಇದೇ ಮೆಥಡ ಅಥವಾ ಬೇರೆ ಮೆಥಡ, ಅಥವಾ ಈ ವಿಡಿಯೋವನ್ನು ಎಲ್ಲಿಂದ ನೋಡ್ತಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದು ನಮ್ಮ ಮನೆಯ ಫೇವ್ರೆಟ್ ರೆಸಿಪಿ ಅಂತಂದೇ ಹೇಳ್ತೀನಿ. ಈ ರೆಸಿಪಿಯನ್ನು ನಿಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮಸಾಲಾ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ ಅನ್ನೋದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆ ಮಸಾಲಾ ಪ್ರಾಡಕ್ಟ್ ಬ್ರ್ಯಾಂಡ್ನ ಹೊಸ ಒಂದು ಲುಕ್ ಬಂದಿದೆ, ಆ ಲುಕ್ಕನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಈ ರೀತಿಯಾದಂತಹ ಒಂದು ಹೊಸ ಲುಕ್, ಹೊಸ ಪ್ಯಾಕೇಜ್ ಮಾಡಿಸಿದ್ದೀವಿ ಅಂತಂದೇ ಹೇಳ್ಬೋದು. ನಿಮಗೆ ಬೇಕಿದ್ದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ. ನಮ್ಮಲ್ಲಿ ಪ್ರಸ್ತುತ ಲಭ್ಯವಿರುವಂತಹ ಪ್ರಾಡಕ್ಟ್ಗಳು ಬಂದುಬಿಟ್ಟು ಸಾಂಬಾರು ಪುಡಿ, ಖಾರದ ಪುಡಿ, ಹೋಳಿಗೆ ಸಾಂಬಾರು ಪುಡಿ, ಧನಿಯಾ ಪುಡಿ, ಬಿಸಿಬೇಳೆಭಾತ್ ಪುಡಿ ಮತ್ತು ಪುಳಿಯೋಗರೆ ಪುಡಿ. ಪಕ್ಕಾ ಮನೆಯಲ್ಲೇ ಮಾಡಿದಂತಹ ಪೌಡರ್ಗಳು, ಅದ್ಭುತವಾದ ರುಚಿ ಇದೆ. ಒಮ್ಮೆ ತಯಾರಿಸಿ ನೋಡಿ, ಒಮ್ಮೆ ಆರ್ಡರ್ ಮಾಡಿ ನೋಡಿ, ತರಿಸಿ ನೋಡಿ, ರುಚಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಈ ವಿಡಿಯೋ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಸೇವ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋವನ್ನು ಪೂರ್ತಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.